ಫ್ರೆಂಡ್ಸ್, ಬಾಳೆ ಎಲೆ ಊಟಕ್ಕೆ ಸ್ವಾಗತ. ಬಾಳೆ ಎಲೆ ಊಟದ ಮೆನುನಲ್ಲಿ ತುಂಬ ರುಚಿಯಾದ ಪಾಲಕ್ ಪ್ರಿಪ್ರೇಷನ್ ಇದೆ. ತುಂಬ ಹೆಲ್ತಿ ಮತ್ತು ಸಿಂಪಲ್. ಚಪಾತಿಗೆ ತುಂಬ ಒಳ್ಳೆ ಕಾಂಬಿನೇಷನ್. ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಚೆನ್ನಾಗಿ ಹಸಿರಾಗಿರೋ ಪಾಲಕ್ ಎಲೆಗಳನ್ನು ತಗೋಬೇಕು. ಒಂದೇ ಸೈಜ್ ಇದ್ದರೆ ಉತ್ತಮ. ಈ ಪಾಲಕಿನ ಸ್ಟಫಿಂಗಿಗೋಸ್ಕರ 1 ಕಪ್ ಕಡಲೆ ಹಿಟ್ಟು, ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ, 1 ಚಮಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿಣ, ಸ್ವಲ್ಪ ಜೀರಿಗೆ ಪುಡಿ. ಇವಿಷ್ಟನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ಜಾಸ್ತಿ ನೀರು ಮಿಕ್ಸ್ ಮಾಡ್ಕೋಬಾರ್ದು. ಸ್ಟಫಿಂಗ್ ಗಟ್ಟಿ ಇರಬೇಕು. ಸ್ಟ್ರಾಂಗ್ ಮಸಾಲೆಗಳನ್ನು, ಗರಂ ಮಸಾಲೆಗಳನ್ನು ಇಲ್ಲಿ ತಗೋತಾ ಇಲ್ಲ. ಪಾಲಕ್ಕಿಗೆ ಒಂದು ವಿಶಿಷ್ಟ ರುಚಿ ಇರುತ್ತೆ, ಅದಿದ್ರೆ ಸಾಕು. ಈ ಕಡಲೆ ಹಿಟ್ಟಿನ ಮಿಶ್ರಣನ ಪಾಲಕ್ ಎಲೆ ಹಿಂಭಾಗದಲ್ಲಿ ಹಚ್ತಾ ಹೋಗಬೇಕು. ಎಲೆ ಪೂರ್ತಿಯಾಗಿ ಇದನ್ನು ಸವರಿ ರೋಲ್ ಮಾಡ್ಕೋಬೇಕು. ಸುಲಭವಾಗಿ ರೋಲ್ ಆಗುತ್ತೆ. ಈ ಥರ ಎಲ್ಲ ಎಲೆಗಳಿಗೂ ಈ ಥರ ಮಿಶ್ರಣ ಸವರಿ ರೋಲ್ ಮಾಡಿ ಇಟ್ಕೋಬೇಕು. ಮುಂದೆ ಇದನ್ನು ಸ್ಟೀಮ್ ಕುಕ್ ಮಾಡೋಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕ್ಕಿಟ್ಟು ಅದ್ರ ಮೇಲೆ ಕಣ್ಣಿನ ಪಾತ್ರೆ ಇಟ್ಟು ಅಷ್ಟು ಪಾಲಕ್ ರೋಲ್ಸನ್ನು ಜೋಡಿಸ್ಕೋಬೇಕು. ಮುಂಚೆನೇ ಈ ಕಣ್ಣಿನ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸೋರ್ಕೊಂಡಿರಬೇಕು. ಆಮೇಲೆ ಎಲ್ಲ ರೋಲ್ಸನ್ನು ಇದೇ ಥರ ಇದರೊಳಗೆ ಜೋಡಿಸ್ಬೇಕು. ಒಂದ್ರ ಮೇಲೊಂದು ಜೋಡಿಸಿದ್ರೂ ಪರವಾಗಿಲ್ಲ. ಪಾಲಕ್ ಎಲೆಗಳು ಒಂದಕ್ಕಿನ್ನೊಂದು ಅಂಟಲ್ಲ. 8 ನಿಮಿಷ ಮಾತ್ರ ಇದನ್ನು ಸ್ಟೀಮ್ ಕುಕ್ ಮಾಡಬೇಕು. 10 ನಿಮಿಷಕ್ಕಿಂತ ಜಾಸ್ತಿ ಯಾವತ್ತೂ ಮಾಡಬಾರ್ದು. ತಟ್ಟೆ ತೆಗೆದು ನೋಡಿದ್ರೆ ಈ ಪಾಲಕ್ ರೋಲ್ಸು ರೆಡಿಯಾಗಿರುತ್ತೆ. ಸ್ಟವ್ ಆಫ್ ಮಾಡಿ ತೆಕ್ಕೋಬೋದು. ಈ ಪಾಲಕ್ ರೋಲ್ಸಿಗೆ ರುಚಿ ಬರಬೇಕು ಅಂದರೆ ಇದಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ 4 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಈರುಳ್ಳಿನೂ 1 ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಈ ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ತೆಳ್ಳಗೆ ಕಟ್ ಮಾಡಿರೋ ಈರುಳ್ಳಿ ತುಂಬ ಬೇಗ ಫ್ರೈ ಆಗುತ್ತೆ. ಸ್ಟವ್ ಆಫ್ ಮಾಡಿ ಇದಕ್ಕೆ ಈ ಪಾಲಕ್ ರೋಲ್ ಸೇರಿಸ್ಬೇಕು. ಈ ಪಾಲಕ್ ರೋಲ್ ಒಗ್ಗರಣೆ ಪ್ಯಾನಿಗೆ ಹಾಕಿ ಹಗುರವಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರದ್ದು ಒಂದು ರೋಲು ಓಪನ್ ಆಗಲ್ಲ, ನೀಟಾಗಿ ಬರುತ್ತೆ. ನೋಡೋಕ್ಕೆ ಇಷ್ಟು ಚೆಂದ ಇರೋ ಇದು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ನು. ಇದಕ್ಕೆ ಲಿಂಬೆ ರಸ, ಕಾಯಿ ತುರಿ ಹಾಕಿದ್ರೆ ಇನ್ನೂ ರುಚಿ. ಈ ರೆಸಿಪಿ ನೀವು ಮಾಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಲೈಕ್, ಕಾಮೆಂಟ್ ಮಾಡಿ ಅಭಿಪ್ರಾಯ ತಿಳಿಸಿ. ಚಪಾತಿ ಮಧ್ಯ ಇದನ್ನಿಟ್ಟು ಚಪಾತಿ ರೋಲ್ ಮಾಡಿ ಬಾಕ್ಸಿಗೆ ಕಳಿಸಿದ್ರೆ ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಕೊನೆ ತನಕ ನನ್ನ ವಿಡಿಯೋ ನೋಡಿದ ನಿಮಗೆಲ್ಲ ಧನ್ಯವಾದ.